ಇನ್ನು ರಾಮೇಶ್ವರ ರೀಚ್ ಆಗೋಷ್ಟೊತ್ತಿಗೆ ನಾನು 1 hour ಆಗುತ್ತೆ. ಸೊ ಅಲ್ಲಿ ತನಕ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಾನು ಎಂಟ್ರಿ ಆಗಿದ್ದೀನಿ ಈಗ ರಾಮೇಶ್ವರಂ. ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ತಾ ಇದ್ದೀರಲ್ಲ, ಇದೇ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್. ಆ ಕಡೆ ಈ ಕಡೆ 2 ಕಡೆನೂ ಸಮುದ್ರ, ಮಧ್ಯ ಇರದೆ ಸೇತುವೆ. ಆ ಸೇತುವೆ ಹೆಸರೇ ಪಂಬಂ ಬ್ರಿಡ್ಜ್. ಇದು ನೋಡಿ, ಇದ್ರ ಮಧ್ಯ ಟ್ರೈನ್ ಹೋಗುತ್ತೆ. ಮತ್ತು ಆ ಗೇಟ್ ಏನಿರುತ್ತೆ, ಶಿಪ್ ಬಂದಾಗ ಅದು ಓಪನ್ ಆಗುತ್ತೆ. ದ ಲಾಂಗೆಸ್ಟ್ ಬ್ರಿಡ್ಜ್, ಭಾಳ ರಿಸ್ಕ್ ಇರೋ ಅಂಥ ಬ್ರಿಡ್ಜ್ ಇದು. ಹಳೆ ಬ್ರಿಡ್ಜ್, ಹೊಸ ಬ್ರಿಡ್ಜ್ ಎರಡೂ ಇಲ್ಲೇ ಇದೆ. ಹಳೆ ಬ್ರಿಡ್ಜ್ ಬಂದು ಬ್ರಿಟಿಷರ್ ಕಾಲದ್ದು 1914 ನಿರ್ಮಾಣವಾಗಿತ್ತು. ಆದರೆ ಹೊಸ ಬ್ರಿಡ್ಜ್ ಏನಿದೆ, ಈಗ ನೋಡ್ತಾ ಇರೋದು ನೀವು ಸ್ಟೀಲ್ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ, ಇದು ಹೊಸ ಬ್ರಿಡ್ಜ್ 2024 ಕಂಪ್ಲೀಟ್ಲಿ ಆಟೋಮೇಟೆಡ್ ಲಿಫ್ಟ್ ಸಿಸ್ಟಮ್. ಸೊ ಹಳೇದು ಹೊಸದು ಎರಡೂ ನೆನಪಿರೋ ಥರ ಎರಡೂ ಹಾಗೆ ಬಿಟ್ಟಿದ್ದಾರೆ. ಈ ಹೊಸ ಬ್ರಿಡ್ಜಲ್ಲಿ ಏನು ಹೊಸ ಫೀಚರ್ ಅಂತಂದರೆ, ಹೈ ಸ್ಪೀಡ್ ಟ್ರೈನ್ಗಳು ಓಡಾಡ್ಬೋದು ಈ ಬ್ರಿಡ್ಜ್ ಮೇಲೆ. ಮತ್ತು ರೋಡ್ ಕನೆಕ್ಟಿವಿಟಿ ಕೂಡ ಅದರಲ್ಲೇ ತರೋ ಥರ ಮಾಡ್ತಾ ಇದ್ದಾರೆ. ಇದು ಹೊಸದಾಗಿ ನಿರ್ಮಾಣಗೊಳ್ತಾ ಇರುವ ನಮ್ಮ ಪಂಬಂ ಬ್ರಿಡ್ಜ್. ಅಲ್ಲಿಂದ ನೋಡ್ತಾ ಇದ್ದೀರಾ ನೀವು, ಫುಲ್ ಟ್ರಾಫಿಕ್ ಜಾಮ್. ಸೊ ರೋಡ್ ಫುಲ್ಲು, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ ನ್ಯಾರೋ ರೋಡ್ ಅಂತ. ಸೊ ಆ ನ್ಯಾರೋ ರೋಡಲ್ಲಿ ಹೋಗೋ ಅಷ್ಟೊತ್ತಿಗೆ ನಿಮಗೆ ಫುಲ್ ಟೈಮ್ ಆಗುತ್ತೆ. ಸೊ ನೋಡಿ, ಟ್ರಾಫಿಕ್ ಜಾಮ್ ಫುಲ್ ಇದೆ. ಸೊ ಆಲ್ಮೋಸ್ಟ್ 1 hour ಆದ ತಕ್ಷಣ ನಾನು ಹೋಗಿ ಸೇರಿದ್ದು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ದೇವಸ್ಥಾನದ ಕಡೆ ಹೊರಡ್ತೀನಿ. ಇದು ಜನರಲ್ ದರ್ಶನದ ಕ್ಯೂ. ಈಸ್ಟ್ ಗೇಟ್ ಸೈಡಲ್ಲೇ ನಾನು ಹೋಗ್ತೀನಿ, ಒಳಗಡೆ ಹೊರಟೋಗ್ತೀನಿ ಹಂಗೆ ಸೀದಾ ಸ್ಪೆಷಲ್ ದರ್ಶನಕ್ಕೆ. ಇದೇ ನೋಡಿ, ಯೂಶ್ವಲಾಗಿ ನಿಮಗೆ ಮೊಬೈಲ್ ಒಳಗೆ ಬಿಡೋದಿಲ್ಲ. ಆದರೆ ವಿಜಯದಶಮಿ ಆಗಿದ್ದರಿಂದ ಯಾರು ಚೆಕ್ ಮಾಡೋರಿರಲಿಲ್ಲ. ಸೀದಾ ಮೊಬೈಲ್ ತೊಗೊಂಡು ಒಳಗೆ ಬಂದುಬಿಟ್ಟಿದ್ದೆ ನಾನು. ಹಾಗಾಗಿ ನನಗೆ ಮೊಬೈಲಲ್ಲಿ ಇವೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ತು. ಸೊ ಅಲ್ಲಿಗೆ ಮುಗೀತು ನನ್ನ ಡೇ 2. ಪ್ರಸಾದ ಇಸ್ಕೊಂಡು ಸೀದಾ ರೂಮ್ ಕಡೆ ರೆಸ್ಟ್ ಮಾಡಲಿಕ್ಕೆ. ನನ್ನ 3ನೇ ದಿನ ಶುರು ಆಗಿದ್ದು ಹೀಗೆ. ಇದೇನು ನೋಡ್ತಾ ಇದ್ದೀರಾ, ಇದೇ ಅಗ್ನಿತೀರ್ಥ. ಅಗ್ನಿತೀರ್ಥಕ್ಕೆ ಬರೋಕ್ಕೆ ಮುಂಚೆ ನಾನು ಬೆಳಗ್ಗೆ ಸ್ಫಟಿಕಲಿಂಗ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಅಗ್ನಿತೀರ್ಥಕ್ಕೆ ಬಂದಿದ್ದೀನಿ. ನೋಡಿ, ಬೆಳಗ್ಗೆನೇ ಸುಮಾರು ಈಗಾಗಲೇ 5:45. ಸೊ ಎಷ್ಟು ಜನ ಸೇರಿದ್ದಾರೆ ಅಂತ, 5:45 ಎಷ್ಟು ಜನ ಸೇರಿದ್ದಾರೆ ನೋಡಿ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡೋಕ್ಕೆ. ಇದು ಅಗ್ನಿತೀರ್ಥದ ಮಹಾಬಾಗ್ಲು. ಇಲ್ಲೇ ಶ್ರೀರಾಮ ಸ್ನಾನ ಮಾಡಿ ತನ್ನ ತಂದೆಗೆ ಪಿತೃ ಕಾರ್ಯ ಮಾಡಿದ ಜಾಗ. ಸೊ ನೀವು ಏನಾದರೂ ಇಲ್ಲಿ ನಿಮ್ಮ ಪಿತೃ ಕಾರ್ಯಗಳನ್ನ ಮಾಡಬೇಕು ಅಂತಂದರೆ ಈ ದ್ವಾರದ ಹತ್ರ ಬರಬೇಕು, ಅಗ್ನಿತೀರ್ಥದ ಹತ್ರ. ಸೊ ಅಲ್ಲೇ ನಿಮಗೆ ಸುಮಾರು ಜನ ಪುರೋಹಿತರು ಸಿಗ್ತಾರೆ, ಅಥವಾ ನೀವು ಕರ್ಕೊಂಡೋಗಿರೋ ಪುರೋಹಿತರು ಕೂಡ ಇದೇ ಜಾಗದಲ್ಲಿ ಮಾಡಿಸೋದು.
ಸೊ ಇದು टेंपल की ओर चलते हैं। ಮಹಾಭಾಗು नॉर्थ गेट से हम एंटर करेंगे। ಸೊ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಇಲ್ಲೇ ಪಿತೃ ಕಾರ್ಯ ಮಾಡ್ತಾ ಇರೋ ಅಂತ. ಸೊ ಈಗ ನಾನು ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡುವಂಥ ಟೈಮು. ನಾನು ಇಲ್ಲಿ ಮುಳುಗಿ ಇಲ್ಲಿಂದ 22 ಬಾವಿ ಕ್ಷೇತ್ರಕ್ಕೆ ಹೊರಡ್ತೀನಿ. ಓಂ ನಮಃ ಶಿವಾಯ. ಅಗ್ನಿತೀರ್ಥದ ಸ್ನಾನದ ನಂತರ ನಾನು ಹೊರಟಿದ್ದೀನಿ 22 ಬಾವಿ ತೀರ್ಥ ಸ್ನಾನಕ್ಕೆ. ನೀವು 22 ಬಾವಿ ತೀರ್ಥ ಸ್ನಾನಕ್ಕೆ ಹೋಗೋ ತನಕ ನಿಮ್ಮ ಮೈ ಮೇಲಿರೋವಂಥ ನೀರು ಹಾಗೇ ಇರಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನಾನು ಹೊರಟಿದ್ದು ನಾರ್ತ್ ಗೇಟ್. ಅಲ್ಲಿ 25 ರೂಪಾಯಿ ಟಿಕೆಟ್ ತೊಗೊಂಡು ಈ ಕ್ಯೂ ಅಲ್ಲಿ ನಿಂತ್ಕೋಬೇಕು 25 ರೂಪಾಯಿ ಟಿಕೆಟ್ ತೊಗೊಳಕ್ಕೆ. ಟಿಕೆಟ್ ತೊಗೊಂಡಾದ ತಕ್ಷಣ ನಾನು ಹುಡುಕಿ ಒಬ್ಬರನ್ನ ಪರಿಚಯ ಮಾಡಿಕೊಂಡು ಅಲ್ಲಿಂದ 200 ರೂಪಾಯಿ ಕೊಟ್ಟು ಇವ್ರ ಹತ್ರ ಒಂದೊಂದು ಬಕೆಟಲ್ಲಿ ಪೂರ್ತಿ ನೀರು ಹಾಕಿಸ್ಕೊಳ್ಳೋಕ್ಕೆ ಹೊರಟೆ. ನೋಡಿ ಹೀಗೆ ಇದೇ ಕ್ಯೂ ಅಲ್ಲಿ ಹೊರಡಬೇಕು. ಇದು ಎಲ್ಲ ಸುತ್ತ ಬಾವಿಗಳಿದೆ. ಅಲ್ಲಿ ಸ್ನಾನ ಮಾಡಿ 22 ಬಾವಿಗಳ ನೀರನ್ನ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಇಲ್ಲ ದುಡ್ಡು ಕೊಟ್ಟಿದ್ರೆ ಪೂರ್ತಿ ಒಂದೊಂದು ಬಕೆಟ್ ನೀರನ್ನ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಇಲ್ಲ ಅಂದರೆ ನೋಡಿ ಸಾಮೂಹಿಕವಾಗಿ ಹೀಗೆ ಎರ್ಚ್ಬಿಡ್ತಾರೆ. ಅಲ್ಲಿ ನಿಂತ್ಕೊಂಡು ಇಷ್ಟು ಜನ ನಿಂತಿದ್ದಾರೆ ನೋಡಲ್ಲ, ಅವ್ರ ತಲೆಗೆಲ್ಲ ಒಟ್ಟಿಗೆ ಸುರಿತಾರೆ ನೋಡಿ. ಸೊ ಅಲ್ಲಿಂದ ಪ್ರತಿಯೊಂದು ಬಾವಿಗೂ ಹೋಗಿ ಪ್ರತಿಯೊಂದು ಬಾವಿಲೂ ಸ್ನಾನ ಮಾಡಿ ನನ್ನ ಪಯಣ ಮತ್ತೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಬರ್ತೀನಿ ಮತ್ತೆ ದೇವಸ್ಥಾನಕ್ಕೆ. ಇದು ಮತ್ತೆ ಈಸ್ಟ್ ಗೇಟ್ಗೆ ದೇವಸ್ಥಾನಕ್ಕೆ ಬರ್ತಾ ಈಸ್ಟ್ ಗೇಟಿಗೆ ನಡ್ಕೊಂಬರ್ತಾ ಇದ್ದೀನಿ ನಾನು. ಇಷ್ಟು ಜನ, ಇಷ್ಟು ಯಪ್ಪ ಎಲ್ಲಿರ್ತಾರೋ ಇಷ್ಟು ಜನ ಕಾಣಿಸೋದೇ ಇಲ್ಲ. ದೇವಸ್ಥಾನದ ಹತ್ರ ಬಂದ ತಕ್ಷಣ ಬೆಳಗ್ಗೆನೇ ಇಷ್ಟು ಜನ. ಸುಮಾರು ಇನ್ನೂ ಈಗ 7:30 7:45 ಟೈಮು. ಆಗಲೇ ನೋಡಿ ಎಷ್ಟು ಜನ ಇದ್ದಾರೆ. ಇದು ನಮ್ಮ ದೇವಸ್ಥಾನದ ಪ್ರಾಕಾರ. ಹೇಳ್ತಾ ಇದ್ನಲ್ಲ, ದ ಲಾಂಗೆಸ್ಟ್ ಕಾರಿಡಾರ್, ದ ವೈಡೆಸ್ಟ್ ಕಾರಿಡಾರ್ ಆ ಥರ. ಸೊ ಇದೇ ನಮ್ಮ ದೇವಸ್ಥಾನದ ಪ್ರಾಕಾರಗಳು. ಇಂಥ ಪ್ರಾಕಾರಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಇರೋದು ತಮಿಳ್ನಾಡು ದೇವಸ್ಥಾನದಲ್ಲಿ ಮಾತ್ರ. ಈ ಥರ ಪೇಂಟಿಂಗ್ಸ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಪ್ರಾಕಾರಗಳಾಗಿರ್ಬೋದು. ತುಂಬ ವಿಶಾಲವಾಗಿದೆ ದೇವಸ್ಥಾನ. ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ ಆ್ಯಕ್ಚುಲಾಗೆ. ಇದನ್ನೆಲ್ಲ ಮತ್ತೆ ರೀಪೇಂಟ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಕೊಡಬೇಕು ಆ ಥರ ಶ್ರಮಕ್ಕೆ ಮತ್ತು ಆ ಥರ ರಿಚ್ ಕಲ್ಚರ್ನ ಹಾಗೆ ಎತ್ತಿಡಿತಾ ಇದ್ದಾರಲ್ಲ, ನಿಜವಾಗ್ಲೂ ಅವ್ರಿಗೆಲ್ಲ ಒಂದು ಧನ್ಯವಾದಗಳು. ನೋಡಿ ಎಲ್ಲ ರೀಸೆಂಟಾಗಿ ಪೇಂಟ್ ಆಗಿದೆ ಅನಿಸುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಡೀ ದೇವಸ್ಥಾನನ. ಒಳಗಡೆ ಮಾತ್ರ ತುಂಬ ನೀಟಾಗಿದೆ. ಆಚೆ ಕಡೆ ಹಾಗಿಲ್ಲ, ಆಚೆ ಕಡೆ ತುಂಬಾ ಗಲೀಜಾಗಿದೆ. ಬಟ್ ಒಳಗಡೆ ಮಾತ್ರ ತುಂಬಾ ನೀಟಾಗಿದೆ ದೇವಸ್ಥಾನದ ಒಳಗೆ. ನನ್ನ ದರ್ಶನ ಮುಗೀತೀಗ. ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಅಲ್ಲಿಗೆ ನನ್ನ ಮೊದಲನೇ ಜ್ಯೋತಿರ್ಲಿಂಗದ ದರ್ಶನ ಇಲ್ಲಿಗೆ ಮುಕ್ತಾಯ. ಹೊರಡ್ತಿದ್ದೀನಿ ಮತ್ತೆ ಇಲ್ಲಿಂದ ಶ್ರೀಶೈಲಂ ಕಡೆ. ಥ್ಯಾಂಕ್ ಯು. ಅಲ್ಲಿ ಸಿಗ್ತೀನಿ.